ಹೈ ಗಾಯ್ಸ್, ಆಯಿತು. ಆಮೇಲೆ ಇವತ್ತು ಏನು ಪ್ಲ್ಯಾನು ಅಂತಂದರೆ, ನಾಳೆ ನರೇಶ್ದು ಬರ್ತಡೆ. ಸೊ ಇವತ್ತಿನ ಟಾಸ್ಕ್ ಏನು ಅಂತಂದರೆ 10,000 ವಿತಿನ್ 15 ಮಿನಿಟ್ಸಲ್ಲಿ ಅವ್ನಿಗೆ ಏನು ಬೇಕಿದ್ರೂ ತೊಗೊಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಂತ ಟಾಸ್ಕ್ ಇರೋದು. ಈಗ ನಾನು ದುಡ್ಡು ಡ್ರಾ ಮಾಡೋಕ್ಕೆ ಹೋಗ್ತಿದ್ದೀನಿ. 10,000 ದುಡ್ಡು ಡ್ರಾ ಮಾಡಿ, ಅವ್ನಿಗೆ ಇನ್ನೂ ಏನು ಹೇಳಿಲ್ಲ, ಜಸ್ಟು ಫೋಟೋಶೂಟ್ಗೆ ಹೋಗ್ತಿದ್ದೀವಿ ರಿವರ್ ಸೈಡು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಫಾರ್ಮಲ್ಸಲ್ಲೆಲ್ಲ ರೆಡಿ ಆಗ್ಬಿಟ್ಟು ಫಾರ್ಮಲ್ಸ್ ಎಲ್ಲ ಹಾಕ್ಕೊಂಡು, ನಾನು ಫಾರ್ಮಲ್ಸ್ ಹಾಕ್ಕೊಂಡಿದ್ದೀನಿ ನಂಬಲ್ಲ ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ. ನಿತೀಶು ಬರ್ತಿದ್ದಾನೆ, ಅವನು ಗೊತ್ತಿಲ್ಲ ನಿತೀಶ್ ಬರ್ತಿರೋದು. ನಿತೀಶ್ ಇನ್ನೇನು ಒಂದು 5-10 ಮಿನಿಟ್ಸ್ ಒಳಗಡೆ ಬರ್ತಾನೆ. ಇವಾಗ ಇಲ್ಲಿ ದುಡ್ಡು ಡ್ರಾ ಮಾಡಿಕೊಂಡು ಹೋಗೋಣ ಬನ್ನಿ. $10,000 5,000 2 ನೋಟು ಡ್ರಾ ಮಾಡಿದ್ದಾಯಿತು. ಈಗ ಹೋಗ್ತಿದ್ದೀನಿ. ಅವನಿಗೂ ಒಂದು ಸ್ವಲ್ಪ ಲೈಟಾಗಿ ಸರ್ಪ್ರೈಸ್ ಅನ್ನೋದು ಫೀಲ್ ಆಗ್ತಿದೆ. ಏನೋ ಸ್ಕೆಚ್ ಹಾಕಿದೆಯಲ್ಲ ಅಂತ ಹೇಳ್ತವನೆ. ನಾನು ಏನೂ ಹೇಳಿಲ್ಲ, ನಿತೀಶ್ ಬರ್ತಿರೋದು ಗೊತ್ತಿಲ್ಲ ನನಗೆ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ನರೇಶ್ ರಿಯಾಕ್ಷನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಇನ್ನೇನು ಒಂದು 20 ಮಿನಿಟ್ಸಲ್ಲಿ ರಿವರ್ ಹತ್ರ ಹೋಗ್ತೀವಿ. ಫೋಟೋಶೂಟ್ ಮಾಡಿ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿತೀಶು ನಮ್ಮಿಬ್ಬರನ್ನು ಫಾರ್ಮಲ್ಸ್ ಅಲ್ಲಿ ರೆಡಿ ಆಗು ಅಂತ ಹೇಳಿ ನಾರ್ಮಲ್ ಆಗೇ ಬಂದ್ಬಿಟ್ಟಿದ್ದಾನೆ. ಅದಕ್ಕೆ ನರೇಶ್ ಅದನ್ನ ನೋಡಿ, ಇಲ್ಲ ಮಗ, ಏನೇ ಆದ್ರೂ ನೀನು ಫಾರ್ಮಲ್ಸ್ ಹಾಕ್ಲೇಬೇಕು, ನೀನು ಹಾಕಿಲ್ಲ ಅಂದರೆ ನಾನು ಬರೋದೇ ಇಲ್ಲ ಅಂತಂದ. ಅದಕ್ಕೆ ಅವನೇ ಮನೆಗೆ ಹೋಗಿ ಸ್ಕೂಟಿ ತಗೊಂಡು ಕವರಲ್ಲಿ ಒಂದು ಫಾರ್ಮಲ್ ಶರ್ಟ್ ತೊಗೊಂಡು ಬಂದಿದ್ದಾನೆ. ನಿತೀಶ್ದು ಆಲ್ರೆಡಿ 2 ಪ್ರೋಟೋಕಾಲ್ ಆಗಿದೆ. ಇನ್ನೊಂದು ಪ್ರೋಟೋಕಾಲ್ ಆಯಿತು ಅಂತಂದರೆ ಅವನ್ನ ಡಿಪೋರ್ಟ್ ಮಾಡ್ತಾರೆ. ಅದಕ್ಕೆ ಅವನು ಒಬ್ಬನೇ ಹೋಗ್ತಿದ್ದಾನೆ ಅವನ ಸ್ಕೂಟಿಯಲ್ಲಿ, ಅಂದರೆ ನಿತೀಶ್ ಸ್ಕೂಟಿಯಲ್ಲಿ. ನೀವು ನೋಡಿ ಬರೀ ಫನ್ ಮಾಡ್ತಾರೆ, ಡಿಪೋದಲ್ಲಿ ಬಸ್ ಹಚ್ತಾರ ಅದು ಇದು ಅಂತ. ಇವಂದು ಆಲ್ರೆಡಿ ಒಂದಾಗಿದೆ, ಇವಂದು ಬೇರೆ ಕೇಸು. ಆ ಕೇಸ್ ಯಾವತ್ತಾದ್ರೂ ಫ್ರೀ ಇದ್ದಾಗ ಹೇಳ್ತೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದನ್ನೇ ಬೇಕು ನೋಡಿ ಮಗಲಿ ಗೈಸ್. ಫೈನಲಿ SN ಒಳಗಡೆ ಹೋಗ್ತಿದ್ದೀವಿ. वंडर वर्ल्ड में जिक्र यारा के नाम का. ಈಗ ಇವನ್ಗೆ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಿದ್ದೀವಿ. ಏನು ಅಂತಂದರೆ, ಇಲ್ಲಿ 10,000 ಇದೆ ಕ್ಯಾಶು. 15 ನಿಮಿಷದಲ್ಲಿ ಇವನು ಟೋಟಲ್ 3 ಅಂಗಡಿಯಲ್ಲಿ ಒಂದು 5,000, ಒಂದು ಅಂಗಡಿಯಲ್ಲಿ 5,000, ಇನ್ನೊಂದು ಅಂಗಡಿಯಲ್ಲಿ 3,000, ಇನ್ನೊಂದು ಅಂಗಡಿಯಲ್ಲಿ 2,000 ಅಷ್ಟು ಖರ್ಚು ಮಾಡಬೇಕು. ಇನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬರ್ತ್ಡೇ ಗಿಫ್ಟ್ ಬಾರೋ ಬೈಲ್. ಯಾವ ಅಂಗಡಿ ಹತ್ರ ಹೋಗ್ತಿದ್ಯಾ, ಬಾರೋ ಇಲ್ಲಿ ತಗೊಳ್ಳೋ. ನೋಡಿ ಗೈಸ್, ಈಗ 10,000 ಅವ್ನ ಕೈ ಕೊಟ್ಟಿದ್ದೀವಿ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ದೀವಿ. ಇನ್ನೊಂದು ಸತಿ ಹೇಳ್ತೀನಿ, ಬಾರೋ ಇಲ್ಲಿ ಮಗ. ರೂಲ್ಸ್ ಏನು ಗೊತ್ತಾ, 10,000 ಇದೆ. 10,000ದಲ್ಲಿ 5,000 ಒಂದು ಶಾಪು, 3,000 ಇನ್ನೊಂದು ಶಾಪು, 2,000 ಇನ್ನೊಂದು ಶಾಪು. 15 ನಿಮಿಷ ಟೈಮು. ನೀನು ಏನಾಗುತ್ತೋ ತಗೋ ಅಷ್ಟೇ. ಸರಿನಾ? ತಗೊಳ್ಳೋ. ಸರಿನಾ? ರೆಡಿನಾ ನೀನು? ಬಾರೋ. ಸರಿ, ಈಗ ನೀನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ, ನಿನ್ನ ಕಣ್ಣಿಗೆ ಫಸ್ಟು ಬಟ್ಟೆ ಕಟ್ತೀವಿ. ಫಸ್ಟು ಕಣ್ಣಿಗೆ ಬಟ್ಟೆ ಕಟ್ಟಿ ಯಾವುದಾದ್ರೂ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತೀವಿ. ನೀನು ಅಲ್ಲಿಂದ ನೀನು ಯಾವ ಅಂಗಡಿಗೆ ಇಷ್ಟ ಆಗುತ್ತೋ ಆ ಅಂಗಡಿಗೆ ಹೋಗಿ ಶಾಪ್ ಮಾಡಬೇಕು. ಟೋಟಲ್ 10Kಯಲ್ಲಿ ನೀನು ಅದೃಷ್ಟ. 15 ಮಿನಿಟ್ಸಲ್ಲಿ ನಿಂಗೆ ಎಷ್ಟಾಗುತ್ತೋ ಅಷ್ಟು ನೀನು ಶಾಪ್ ಮಾಡಿದ್ರೆ ನಿನ್ನ ಲಕ್ಕು, ಇಲ್ಲಾಂದರೆ ನನಗೆ ದುಡ್ಡು ಉಳಿಯುತ್ತೆ. ಏನಂತೀಯ ಮಗ ನೀನು?
ಏಯ್ ಬಾರೋ, ಇರೋದೊಂದು ಜೀವನ, ಏನೈತೆ ಅಷ್ಟೇ. ಸರಿನಾ? ಹಾಂ 10,000ಕ್ಕೆ ಅದು ಸೀಟ್ ಕವರು ಬರಲ್ಲ ಅನ್ಸುತ್ತೆ. ಇಲ್ಲ, ನೋ ವೇ. ಈಗ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀನಿ, ಇಲ್ಲಿಂದ ನೀನೆಲ್ಲಾದ್ರೂ ಒಂದು ಸೇರಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ನೀನೆಲ್ಲಾದ್ರೂ ಒಂದು ಸೇರಿ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಟೈಮ್ ಸ್ಟಾರ್ಟ್ ಮಾಡ್ತೀನಿ. ನೀನು ಬಟ್ಟೆ ತೆಗೆದು ಅಲ್ಲಿಂದ ಓಡಬೇಕು. ಏಯ್ ಬಾರೋ, ಹಾಂ ರೆಡಿನಾ? ನೀನು ಇನ್ನೊಂದ್ಸಲಿ ದುಡ್ಡು ವೇಸ್ಟ್ ಅಂದರೆ ವಾಪಸ್ ಮಾಡ್ತೀವಿ ಅಷ್ಟೇ. ಇದು ನೋಡು, ಒಂದು ಸ್ವಲ್ಪ ಡೀಪ್ ಬ್ರೀತ್ಸ್ ಎಲ್ಲ ತಗೊಂಡು ತೆಗಿ ಮಾಡು. ನೀನು ಯೋಚನೆ ಮಾಡೋದಕ್ಕೋಸ್ಕರನೇ ಬಟ್ಟೆ ಕಟ್ಟಿ ನೀನು ಒಂದು ಹತ್ರ ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಆಗಲ್ಲ. ಚಾಲೆಂಜ್ ಅಷ್ಟೇ. ಅದಕ್ಕೋಸ್ಕರ ನಿಮಗೆ ಒಂದು ಶಾಪಲ್ಲಿ 5,000, ಇನ್ನೊಂದು ಶಾಪಲ್ಲಿ 3,000, ಇನ್ನೊಂದು ಶಾಪಲ್ಲಿ 2,000 ಹೇಳಿರೋದು ಅಷ್ಟೇ. ಬೇಗ 10,000 15 ನಿಮಿಷದಲ್ಲಿ ನೀನು ಏನಾದರೂ ಏನು ಬೇಕಿದ್ರು ತಗೋ, ಇಲ್ಲ ಅಂತಂದರೆ ಹೋಯ್ತು ಅಷ್ಟೇ. ಇರಲಿ ಪರವಾಗಿಲ್ಲ. ಹಾಂ ಬೇಗ ತೆಗಿ, ಬೇಗ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ನಿನ್ನ ಯಾವುದಾದ್ರೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಾಂ ಸ್ವಲ್ಪ ಲೈಟಾಗಿ ಶಫಲ್ ಮಾಡಿ ಎಲ್ಲಿ ಕರ್ಕೊಂಡು ನೋಡ್ಬಾರ್ದಪ್ಪ. ನಿದ್ದೆ ಬರ್ತೈತೆ ಮಗಲ್ಲ. ನಿದ್ದೆ ಬಾರಲ್ಲ. 10,000 ಅಂದರೆ ಎಣನೂ ಎದೊಳುತ್ತೆ ಅಂತ ಹೇಳ್ತೀಯ ನೀನು. ನಿಂಗೆ ದುಡ್ಡು ನೋಡಿ ನಿದ್ದೆ ಬರ್ತಿದೆ ಅಂತ ಬೇರೆ ಹೇಳ್ತೀಯ. ಬಾ ಈಗ ನೋಡ. ಇಲ್ಲ ಮಗ, ನನ್ನ ಮೇಲೆ ನಂಬಿಕೆ ಅಲ್ವಾ ನಿಂಗೆ? ನೀನು ತಲೆ ಕೆಡ್ಸ್ಕೊಂಬೇಡ. ನಾನು ಹೆಂಗೆ ಕರ್ಕೊಂಡು ಹೋಗ್ತೀನೋ ಹಂಗೆ ಬಾ. ಬಾರ ಸುಮ್ಮನೆ. ನೀನು ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ? ದುಡ್ಡು ನಿನ್ನ ಕೈ ಕೊಟ್ಟಿದ್ದೀನಿ. ಆಯ್ತಾ ಆಯ್ತಾ ನೋಡು ಒಂದ್ಸತಿ, ಸರಿನಾ? ನಾನ್ಸೆನ್ಸ್ ಸ್ಟಾಕ್ಸ್ ಎಲ್ಲ ಮಾತಾಡಬೇಡ. ಎಲ್ಲರೂ ನೋಡ್ತಿದ್ದಾರೆ. ಯಾರೋ ಇವ್ರ ಫ್ರೆಂಡ್ಸ್ ಎಲ್ಲ ಕಾರ್ಗೆ ಕೊಡಿಸ್ತಾನೆ ಅಂತ ಹುಟ್ಟಿತ್ತು ಅನ್ಸುತ್ತೆ. ಓಹೋ ಅಲ್ಲ. 3, 2, 1 ಸ್ಟಾರ್ಟ್. ಟೈಮ್ ರನ್ ಆಗ್ತಿದೆ. ಓನ್ಲಿ 15 ಮಿನಿಟ್ಸ್. ಏನಾದ್ರೂ ತಗೋ. ಬನ್ನಿ ಗೈಸ್ ಫುಲ್ಲು ಓಡಿ ಹೋಗ್ತಿದ್ದಾನೆ ಅವನು. 15 ನಿಮಿಷ ಮಗ. ಬನ್ನಿ ಗೈಸ್, ಫುಲ್ಲು ಸ್ಪೀಡಾಗಿ ಓಡ್ತಿದ್ದಾನೆ. ಅವನು ಹೋದ್ರೆ ಬಟ್ಟೆ ಅಂಗಡಿಗೆ ಹೋಗ್ತಾನೆ, ಬಟ್ಟೆ ತಗೊಳೋದಕ್ಕೋಸ್ಕರ. ಹೋಗು. ಅದೇ ಟಾಸ್ಕ್. 15 ನಿಮಿಷದಲ್ಲಿ ಅವ್ನು ಏನು ಬೇಕೋ ತಗೊಂಬೋದು ಗೈಸ್. ನಿಮ್ಗೆ ಅವಾಗಲಿಂದ ಹೇಳ್ತಾನೆ ಇದ್ದೀವಿ, ನಮ್ಮನ್ನೆಲ್ಲ ಫುಲ್ ವಿಚಿತ್ರವಾಗಿ ನೋಡ್ತಿದ್ದಾರೆ. ಆಲ್ರೆಡಿ 1.5 ನಿಮಿಷ ಆಗಿದೆ. ಇನ್ನೂ ಇಲ್ಲೇ ದೇಕ್ಲಾಡ್ತಿದ್ದಾನೆ. ಈಗ ಒಳಗಡೆ ಹೋಗಿದ್ದಾನೆ. ಬನ್ನಿ ನೋಡೋಣ, ಅಲ್ಲಿ ಹೋಗ್ತಿದ್ದಾನೆ ಅವನು. ನೋಡ ಹರೇಶ್, 2 ಮಿನಿಟ್ಸ್ ಆಗಿದೆ. ಫುಲ್ ಫಾಸ್ಟ್ ವಾಕ್ ಬೇರೆ ಮಾಡ್ತಿದ್ದಾನೆ ಅವನು. ನೋಡೋಣ. ಫೈನಲಿ ಅವನು ಡಿಸೈಡ್ ಆಗಿದ್ದಾನೆ. ನೋಡೋಣ, ದೂರದಿಂದನೇ ತೋರಿಸಿ ಎಲ್ಲ ಇದು ಮಾಡ್ದ. போடக்கூடிய லெஹங்கா துணி. ಚೆನ್ನಾಗಿದೆ. 5ವರೆಗೂ ಇರೋದದು. ನಿನ್ನಿಷ್ಟ, ನಿಂಗೆ ಯಾಕೆ ಬೇಕಿದ್ರೆ ನಿನ್ನಿಷ್ಟ. ನೀನೇನಾದ್ರೂ ಮಾಡಿ ಹಾಕೋದು ನೀನು, ನಾನಲ್ಲ. ನೀನು ಫಾಸ್ಟ್ ಇರಬೇಕು. ನಿಮಗೆ ಆಗೋದು ಸಿಕ್ತಾಯ್ತು ಅನ್ಸುತ್ತಲ್ಲ. ಇದು ಕರೆಕ್ಟಾಗಿ ಆಯ್ತಾ? ಏನು ಹೇಳಪ್ಪ ನೀನು ರಾಜೀವ್ ಬೈ?
ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಫಸ್ಟು ನಾನು ಎಲ್ಲ ಅಂಗಡಿಗೂ ವಿಸಿಟ್ ಕೊಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತವನು. ಅದೆಲ್ಲ ಆಗಲ್ಲ, ನಾವು ಸ್ವಲ್ಪ ಸ್ಮಾರ್ಟ್ ಇರಬೇಕಲ್ವ. ನಾನು ನಿತೀಶಪ್ಪ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಓ ಚೆನ್ನಾಗಿದೆ, ಸೈಜು ಕರೆಕ್ಟ್ ಇದೆ. ಇದರಲ್ಲಿ ಎಲ್ಲ ನೋಡು, ಬೇರೆದು ನೋಡ್ತೀಯ ನೋಡಷ್ಟೇ. ಅದೇನು ಎಕ್ಸೆಲ್ಲ ಹಾಕೊಂಡು ನೋಡು. ಹಾಯ್, ಹಲೋ. ನೋಡಿ ಗೈಸ್, ಇಲ್ಲಿ ನರೇಶ್ ಫ್ಯಾನ್ಸ್ ಎಲ್ಲ ಹಾಯ್ ಮಾಡ್ತಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫುಲ್ ಬ್ಲಶ್ ಬೇರೆ ಆಗ್ತಿದ್ದಾನೆ ಇವನು. ಇದ್ಯಾವ್ದು ಮಗ ಸೈಜು? ಎಲ್ಲ 530 ಇದಾ? ಹ್ಞೂ ಗೈಸ್, ಇವನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾನೆ. ಸೊ ಈ ಅಂಗಡಿದಲ್ಲಿ ಮುಗೀತು ಟಾಸ್ಕ್. ಇನ್ನು 6 ಮಿನಿಟ್ಸ್ ಆಯಿತು. ಸ್ಟಿಲ್ ಇನ್ನು ಎಷ್ಟು, 15 - 6, ಇನ್ನು 9 ಮಿನಿಟ್ಸ್ ಇದೆ. ಬನ್ನಿ ಗೈಸ್, ಓಡ್ತಿದ್ದಾನೆ ಬಿಲ್ ಹಾಕ್ಸೋದಕ್ಕೆ. ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಹಾಂ, ಒಂದು ಅಂಗಡಿಯಲ್ಲಿ 5,000 ಶಾಪ್ ಮಾಡಬೇಕಾಗಿರೋದು ಅವ್ನು ಆಲ್ರೆಡಿ ಮಾಡ್ದ. ಸೊ ಇನ್ನೂ 2 ಅಂಗಡಿದು ಬ್ಯಾಲೆನ್ಸ್ ಇದೆ. ಬನ್ನಿ, ಇಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಬಿಲ್ಲಿಂಗ್ಗೆ. ಫುಲ್ ದೇಕ್ಲಾಡ್ತಿದ್ದಾನೆ. ನಾವು ಬಿಲ್ ಪೇ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಅದು ನೋಡಿದ್ರೆ ಸೆನ್ಸರೇ ವರ್ಕ್ ಆಗ್ತಿಲ್ಲ, ಏನು ಮಾಡೋದೋ ಗೊತ್ತಾಗ್ತಿಲ್ಲ. 5,000 ಆಲ್ರೆಡಿ ಮಾಡಿದ್ದಾನೆ. ಟೈಮ್ ಇಟ್ಸ್ 6.5, 7 ಆಗ್ತಾ ಬಂತು. ಅವಳಿಗೆ ಬೇಗ ಬೇಗ ಮಾಡಕ್ಕಿಲ್ಲ. ಟೈಮ್ ಬೇರೆ ಹೋಗ್ತಿದೆ, ನಿನ್ನ ಟೈಮು ವೇಸ್ಟ್ ಆಗುತ್ತೆ. ಇಲ್ಲಿ ಮ್ಯಾಗ್ನೆಟು ವರ್ಕ್ ಆಗ್ತಿಲ್ಲ. ಇವನ್ ಡೇನೇ ಸರಿ ಇಲ್ಲ ಅನಿಸುತ್ತೆ. 5,000 ಪೇ ಮಾಡ್ತಿದ್ದಾನೆ ಅವನು. ಈಗ ಟೈಮ್ ಪಾಸ್ ಮಾಡಿದ್ದೀವಿ, ಯಾಕಂದರೆ ಒಂದು ಸ್ವಲ್ಪ ಡಿಲೇ ಐತಿಲ್ಲ. ಮತ್ತು ಅವನು ಡಿಲೇ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗಿದ್ದು, ನನ್ನ ಕಡೆಯಿಂದ ಅಲ್ಲ. ಮತ್ತು ಯಾಕೆ ಅಂತ ಹೇಳ್ಬಾರ್ದು, ಅದಕ್ಕೋಸ್ಕರ ಏನೇ ಇದ್ರೂ ಫೇರಾಗಿ ಆಡೋಣ ಅಷ್ಟೇ. ಏನು ಒರಿಜಿನಲ್ ಅಲ್ಲ, ATM ಇಂದ ಡ್ರಾ ಮಾಡ್ಕೊಂಬಂದಿರೋದು ಗುರು. ಗೈಸ್ ಏನೋ ನೋಟ್ ತೊಗೊತಾ ಇಲ್ಲ ಗೈಸ್, ಇಲ್ಲಿ ಸಿಸ್ಟಮೇ ಸರಿ ಇಲ್ಲ ಅನಿಸುತ್ತೆ. ಬನ್ನಿ ನೋಡೋಣ. ಇಲ್ಲೆಲ್ಲ 5,000 ನೋಟ್ಗೆಲ್ಲ ನಂಬರ್ ಬರ್ಕೊತಾರೆ, ಫೇಕ್ ನೋಟ್ಸ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಏನಾದರೂ ಸ್ಕ್ಯಾಮ್ಸ್ ಆದರೆ ಆಮೇಲೆ ಪೊಲೀಸವರು ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ತೊಗೊತಾರೆ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ಇನ್ನೆಷ್ಟು ಬೇಕೈತೆ ಮಗ? 7 ಆಯಿತು. ಬನ್ನಿ, ಬಿಲ್ಲಿಂಗ್ ಎಲ್ಲ ಆಯಿತು. ಓಡ್ತಿದ್ದಾನೆ ಇನ್ನೊಂದು ಶಾಪ್ಗೆ. 7:15 ಆಯಿತು. ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ ಮಗ. 7:15 ಓಡು ಇಲ್ಲೋ ಆಸ್ಟ್ರೀಲ್ಗೆ ನೋಡಿ ಎಲ್ಲಿ ಹೋಗ್ತಿದ್ದಾನೋ. ಅಲ್ಲ, ನಿಂಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗು. ಸರಿ ಹೋಗು. ನಿನ್ನಿಷ್ಟ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗು. ಜಿಜೆಗೆ ಹೋಗಲ್ವಾ? ಜಿಜೆಯಲ್ಲಿ ಜಾಸ್ತಿ ರೇಟು ಅಂತ ಅಂದ್ಬಿಟ್ಟು ಹೋಗ್ತಿಲ್ಲ. ಇಲ್ಲಿ ಆಲ್ರೆಡಿ 7:38 ಆಯಿತು. ಹೋಗ್ತಾ ಇರ್ತಾನೆ ಗೈಸ್, ಇವನು ನೋಡಿ ಇಲ್ಲೂ ಓಡ್ದಿರಾ, ಸುಮ್ಮನೆ ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಹೋಗ್ದಿರಾ ಹೋಗಲ್ವೇನೋ? ನೋಡಿ ಗೈಸ್, ಟೈಮ್ ಓಡ್ತಿದೆ ಮಗ. ಗೈಸ್ ಆಲ್ರೆಡಿ 8 ಆಯಿತು. ಪಾಪ ಇಲ್ಲಿ ಫುಲ್ ರಶ್ ಇದೆ ಅಂತ ಅಂದ್ಬಿಟ್ಟು ಕಾಯ್ತಿದ್ದಾನೆ, ಎಲ್ಲೋಗೋದು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ ಅವನಿಗೆ. ನಮಗೆಲ್ಲ ಗೊತ್ತಾಗೋಯ್ತು. ಟೈಮ್ 8:29. ಅಲ್ಲಿ ಎಲ್ಲಿ ಹೋಗ್ತಾನೆ ನೋಡೋಣ. ಎಲ್ಲೋ ಸುಮ್ಮನೆ ರೌಂಡ್ ಆಗ್ತಿದ್ದೆ ನೀನು. ಬೇರೆ ಶಾಪ್ಸ್ ಟ್ರೈ ಮಾಡ್ತಾರೆ. ಸ್ಪೋರ್ಟ್ಸ್ ಮಾಸ್ಟರ್ಗೆ ಹೋಗ್ತಿದ್ದಾನೆ. ಏನಕ್ಕೆ ಅಂದರೆ ಪೂಮಾ ಶೂಸ್ ತೊಗೊತೀನಿ ಅಂತ ಹೋಗ್ತಿದ್ದಾನೆ. ತಲೆ ಬೇಕಿತ್ತು ನೀನು. ಬೇರೆ ಅಂಗಡಿಗೆ ಹೋಗು. 3,000 ತಾನೆ? 3,000 ಬಟ್ಟೆ ಅಂಗಡಿಗೆ ಹೋಗು, ಬೇಗ 5 ನಿಮಿಷ ಇರೋದು. ಇದ್ರೇನು 3,000 ಇಲ್ಲಾಂದರೆ 2,000 ಅಷ್ಟೇ ಶಾಪ್ ಮಾಡೋಕ್ಕಾಗೋದು. ಇಲ್ಲಿ ಶೂಸ್ ಎಲ್ಲ 5,000 ಇರಲ್ಲ. ಫಸ್ಟ್ ಆಫ್ ಆಲು 3,000 ಇರಲ್ಲ, ಇನ್ನೂ ಜಾಸ್ತಿನೇ ಇರುತ್ತೆ. ಒಂದು ಸ್ವಲ್ಪ ಲೈಟಾಗಿ ತಲೆ ಉಪಯೋಗಿಸಿದ್ರೆ ಅವ್ನು ಇಲ್ಲಿ ಬರಬಾರ್ದಿತ್ತು.
ನೋಡೋಣ ಏನು ಮಾಡ್ತಾನ ಅವನು. ಬನ್ನಿ. ಫುಲ್ಲು ಯಾವುದಾದ್ರು ಸಂಧಿಯಲ್ಲೆಲ್ಲ ನುಗ್ಸ್ಕೊಂಡು ಹೋಗ್ತಾನೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಎಲ್ಲೋ ಹೋಗ್ತಿದ್ಯಾ ಗೈಸ್? ಇಟ್ಸ್ ಆಲ್ರೆಡಿ 11:30. ಹೋಗಲ್ಲ ಹೋಗ. ಬನ್ನಿ. ಇನ್ನೊಂದು ಕಡೆ ಹೋಗ್ತಿದ್ದಾನೆ. ಜಿಮ್ಮಲ್ಲೂ ನನಗೆ ಅಷ್ಟೊಂದು ಪೇನ್ ಆಗಿರಲಿಲ್ಲ ಶೋಲ್ಡರ್ಸ್ ಮಾಡಿದಾಗ್ಲೂ. ಫೋನ್ ಇಟ್ಕೊಂಡು ಕೈ ನೋವು ಬಂದ್ಬಿಟ್ಟಿದೆ ನನಗೆ. 3 ನಿಮಿಷ ಕೆಳಗೋಗು 3 ನಿಮಿಷ. ಮುಂದೆ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. 13 ಮಿನಿಟ್ಸ್ ಆಗ್ತಾ ಬಂತು. ನರೇಶ್ ಓಡಲ್ವಾ? ಇಲ್ಲಿಂದನೇ ನೋಡ್ತಿದ್ದಾನೆ ಝೋಲಾದಲ್ಲಿ ಏನಾದರೂ ಸಿಗುತ್ತಾ ಅಂತಂದ್ಬಿಟ್ಟು. ನೋಡೋಣ ಬನ್ನಿ. ಹೋಗ್ತಿದ್ದಾನೆ. 3,000 ಈ ಅಂಗಡಿಲಿ. ಗೈಸ್ ಈಗ ಆಸ್ಟಿನ್ಗೆ ಹೋಗ್ತಿದ್ದಾನೆ. ತಲೆನೇ ಉಪಯೋಗಿಸಲ್ಲ ಗೈಸ್ ಅವನು. ಇಲ್ಲಿಂದ ಹೋಗಿದ್ದಿದ್ರೆ ಹತ್ರ ಆಗಿರೋದು. ಅವನು ಸುತ್ತಾಕೊಂಡು ಬೇರೆ ಬರ್ತಿದ್ದಾರೆ. ಇಲ್ಲಿ ಬಂದ ನೋಡಿ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇದ್ದಿದ್ದು 20 ಮಿನಿಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು. 15 ಮಿನಿಟ್ಸ್ ತುಂಬ ಕಮ್ಮಿ ಆಗುತ್ತೆ 10K ಖರ್ಚು ಮಾಡೋದಕ್ಕೆ. ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ, ಯಾವ್ದು ತೊಗೊಬೇಕು ಅಂತ ಗೊತ್ತಾಗಲ್ಲ. ಸೊ 15 ಮಿನಿಟ್ಸ್ ಆದಮೇಲೆ ಅವ್ನಿಗೆ ಇನ್ಫಾರ್ಮ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಅಲ್ಲಿ ಯಾವುದೋ ಒಂದು ನೋಡ್ತಿದ್ದಾನೆ ಅವನು. ಗೈಸ್ 15 ನಿಮಿಷ ಆಯಿತು ನೋಡಪ್ಪ. 15 ನಿಮಿಷ ಆಯಿತು. ನಿನಗೆ ಇನ್ನೂ ಒಂದು ಚಾನ್ಸು. ನನ್ನ ಟಾರ್ಗೆಟ್ ಇದ್ದಿದ್ದು 20,000. ಅಯ್ಯೋ ಸಾರಿ 20,000 20 ಮಿನಿಟ್ಸು. 5 ಮಿನಿಟ್ಸ್ ಏನಕ್ಕೆ ಅಂದರೆ ನೀನು ಸ್ವಲ್ಪ ಡಿಲೇ ಮಾಡ್ತೀಯ ಅಂತ ಅಂದ್ಬಿಟ್ಟು 15 ಮಿನಿಟ್ಸ್ಗೆ ಕಮ್ಮಿ ಮಾಡಿದೆ. ಈಗ ಇನ್ನೂ 5 ನಿಮಿಷ ಇದೆ. ಮತ್ತೆ 5 ನಿಮಿಷ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದನೇ. ಟೋಟಲ್ 20 ಮಿನಿಟ್ಸು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಏನೇನು ತಗೊಳ್ತಾನೆ? ಅಯ್ಯಪ್ಪ ನೀನು ಸುಮ್ಮನೆ ಮೊದಲೇ ಯೋಚನೆ ಮಾಡಿದರೆ ಒಂದು ಸೂಟ್ ತಗೊಂಡ್ಬಿಡ್ಬೋದಿತ್ತು 10,000ಕ್ಕೆ. ಬಟ್ ರೂಲ್ಸ್ ಬೇರೆ ಥರ ಇದೆ. 5, 3, 2 ಅದಕ್ಕೆ 5,000ಕ್ಕೆ ಬಂದಿರೋದು ಬೈ. ಓ ಬೈ, ಬೇರೆ ಅಂಗಡಿಯಲ್ಲಿ ನೀನು ಎಲ್ಲಾದರೂ ನೋಡು ಬೈ. ಇನ್ನೊಂದು ದಿನ ಇಲ್ಲ ಬೈ, ಇವತ್ತೇ ಲಾಸ್ಟ್. ಬರ್ತೆ ಬರಲ್ಲ ಬ್ರೋ. 15:15 ಆಯಿತು. ನೋಡು ಒಂದು ಸ್ವಲ್ಪ ಲೇಜಿ ಆಗಿಬಿಟ್ಟವನೆ ಗೈಸ್ ಗಾಬರಿಗೆ. ಇಲ್ಲ ನೋ ವೇ. ಓ ಯಾವುದೋ ಜಾಕೆಟ್ಸ್ ನೋಡ್ತಿದ್ದಾನೆ ಗೈಸ್. ಮಗ ಲಾಸ್ಟ್ 3 ಮಿನಿಟ್ಸ್ ಟೈಮ್ ಆಯಿತು ಅಂದರೆ ಮುಗೀತು. ಇವರೆಲ್ಲ ನಗ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೈಸ್ ಇವರೆಲ್ಲ ಅಂತ ಅಂದ್ಬಿಟ್ಟು. ನೋಡು ಅವ್ನು ನೋಡೋಕ್ಕಾಗಲ್ಲ. ನಾನು ಹೆಲ್ಪ್ ಮಾಡಂಗಿಲ್ಲ. ನೋಡ್ಸು ಕಲೆ ಉಪಯೋಗಿಸಿ ಬೇಗ. ಇಲ್ಲಿಂದ ಬೇರೆ ಶಾಪ್ಗೆ ಹೋಗಿ ಯಾವ್ದು ನೋಡ್ತಾನೋ ಯಾವ್ದು ಮುಟ್ತಾನೋ ಅವ್ನು ತೊಗೊಬೋದು. ಯಾಕಂದರೆ ಇನ್ನೂ 1.5 ನಿಮಿಷ ಅಷ್ಟೇ ಇದೆ. ಬನ್ನಿ ಓಡು 1.5 ನಿಮಿಷ. ಇನ್ನೂ 1.5 ನಿಮಿಷ ಇದೆ. ಓಡು ಅವ್ನು ಯಾವ್ದು ಮುಟ್ತಾನೋ ಅಲ್ಲಿಗೆ ಎಂಡ್ ಮಾಡೋಣ. ಯಾಕಂದರೆ 20 ನಿಮಿಷ ಕರೆಕ್ಟಾಗಿ ಆಗುತ್ತೆ. ನಾವು ಅವಾಗಲೇ ಬಿಲ್ ಹಾಕ್ಸಿರೋದೊಂದಿದೆ ಕೈಯಲ್ಲಿ. ಲಾಸ್ಟ್ 45 ಸೆಕೆಂಡ್. 25 25 ಸೆಕೆಂಡ್. ಇರ್ಲಿ ಪರವಾಗಿಲ್ಲ, ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಆಫರ್ಸ್ ಕೊಡ್ತಿಲ್ಲ ಇವೆಲ್ಲ. ಲಾಸ್ಟ್ 5 ಸೆಕೆಂಡ್. ಅಲ್ಲ ಉಳಿದಿರೋದೇ ಲಾಸ್ಟ್ 5 ಸೆಕೆಂಡ್ ಮುಗಿದ ಟೈಮು. ಇಷ್ಟರಲ್ಲಿ ನಿಂಗೆ ಯಾವ್ದು ಬೇಕೋ ತಗೋ. ಯಾಕಂದರೆ ಎಲ್ಲ ಮುಟ್ಬಿಟ್ಟಿದ್ಯಾ ನೀನು. ಯಾವುದಾದ್ರೂ ಒಂದು ತೊಗೊಬೇಕು, ಎಲ್ಲ ತೊಗೊಳಂಗಿಲ್ಲ. ಯಾಕಂದರೆ ಉಳಿದಿರೋದು ನಿಂಗೆ 5,000. ನಿಂಗೆ ಯಾವ್ದು ಬೇಕೋ ಒಂದು ತೊಗೊಬೇಕು. ಹುಡುಕ್ತಿದ್ದಾನೆ. ಅವನೆಷ್ಟು ಟ್ಯಾಲೆಂಟೆಡು ಅಂತಂದರೆ ಅಷ್ಟು ಟ್ಯಾಲೆಂಟೆಡು.
ಯಾವ್ದು ಬೇಕೋ ಅದು ನೋಡಿ ಟ್ರಯಲ್ ಮಾಡಿ ನೋಡ್ದಿರಾ ಬಂದು ಹಿಂಗೆ ಹಿಂಗಂತ ಹಿಂಗೆ ನೋಡಿ ಗೈಸ್. ಯಾರಿಗೆ ನನಗೆ ಅದು ನೀನು ಯೂಸ್ ಮಾಡಿಲ್ಲ. 20 ನಿಮಿಷದಲ್ಲಿ ನೀನೇನು ಯೂಸ್ ಮಾಡಿಲ್ಲ ಅದು ನಿನ್ ತಪ್ಪು. ಇದು ಪರ್ಫೆಕ್ಟ್ ಇದೆ ಅಲ್ವಾ? ಏನು ಇದೇನಿಲ್ಲ ಇಲ್ಲ ಅದು ಅಷ್ಟೇ ಮುಗೀತು. ನಿಂದು ಬಜೆಟ್ ಏನಿತ್ತು ಅದು ಮುಗೀತು. 20 ಸೆಕೆಂಡ್. ಇನ್ನೊಂದು ನಿಮಿಷ, 1 ನಿಮಿಷನೂ ಇಲ್ಲ ಗುರು. ನೀನು ಆಲ್ರೆಡಿ ಬೇರೆ ಕಡೆ ಟೈಮ್ ವೇಸ್ಟ್ ಮಾಡಿದ್ಯಾ. ಸೊ ನಿಮಗೆ ನೋ ಎಕ್ಸ್ಟ್ರಾ ಎಕ್ಸ್ಕ್ಯೂಸಸ್ ಎಲ್ಲ ಏನೂ ಇರಲ್ಲ ಗೈಸ್. ಇವ್ರಿಗೆ ನೀವೇ ನೋಡಿದ್ದೀರಾ, ಯಾಕಂದರೆ ತುಂಬ ಟೈಮ್ ಕೊಟ್ಬಿಟ್ಟಿದ್ದೀವಿ ನಾವು. ಅವನು ಸ್ವಲ್ಪ ಸ್ಮಾರ್ಟ್ ಆಗಿದ್ದಿದ್ರೆ 10,000 ಅಲ್ಲ ಇನ್ನೂ ಜಾಸ್ತಿನೇ ಬಿಲ್ ಮಾಡ್ಬೋದಿತ್ತು. ಆದರೆ ಮಾಡೋಕ್ಕಾಗ್ತಿರಲ್ಲ. ನಾನು ಕೊಟ್ಟಿದ್ದೀರಿ 10,000 ಅಲ್ವಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಪ್ಲಾಸ್ಟಿಕ್ ಬಂದು ಬೇರೆ ಆಪ್ಷನ್ ಇಲ್ಲ ಪಾಪ ಅವನಿಗೆ ಏನು ಮಾಡೋದು ಅಂತ. ಸೊ ಅವನು ಇಷ್ಟಪಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ಗೆ ಒಪ್ಕೊಂಡಿದ್ದೀನಿ. ನೋಡೋಣ, ಬಿಲ್ ಹಾಕ್ಸ್ತಿದ್ದಾನೆ ಯಾಕಂದರೆ 20 ಮಿನಿಟ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡೋಣ. ₹1 ಅಲ್ಲ ಇದು, ₹1 ಏಯ್ ನನ್ಗೇನು ಚೀಟಿ ಎತ್ಕೊಳ. ನೀನು ಹೇಳೋದಲ್ಲ ನಾನು ಹೇಳೋದು. ಸ್ಕ್ಯಾಮರ್. 3 ಟೈಮ್ ಕೊಟ್ಟಿದ್ದೆ. ಕವರ್ ಇಟ್ಕೊ ಅಷ್ಟೇ ಮುಗಿತೀನಿ. ಟೋಟಲ್ಲು 10,000ದಲ್ಲಿ ₹1,341 ಉಳಿಸಿದನು. ಅದನ್ನು ಕೊಡ್ತಾನೆ ಇವಾಗ. ನೋ ಚಾನ್ಸ್ ಇಲ್ಲ ಗೈಸ್. ಚಾನ್ಸೇ ಇಲ್ಲ, ನೋ ವೇ. ಇಷ್ಟು ಖರ್ಚು ಮಾಡಿಲ್ಲ ಅವನು. ಈ ದುಡ್ಡು ನಾನೇ ಇಟ್ಕೊತೀನಿ. ಚಿಲ್ಲರೆ ಕೊಡು ಅಂದರೆ ಕೊಡ್ದಿರಾ ಆಟ ಆಡ್ತಿದ್ದಾನೆ ಇವನು. ಅವಾಗೆ ಅವ್ರ ಅಂಗಡಿಯಲ್ಲಿ ಇವನು ₹10 ನೋಟ್ ಬರ್ತಿರ್ಲಿಲ್ಲ, ಸಾರಿ, ಅಯ್ಯೋ ಕಾಯಿನ್ ಬರ್ತಿರ್ಲಿಲ್ಲ, ಸಾರಿ, ₹1 ಕದ್ದಿರೋ ನೀವು. ಬನ್ನಿ ಗೈಸ್, ಸ್ಟಾರ್ಟ್ ಮಾಡಿದ್ದು ಈ ಸ್ಪಾಟಿಂದ. ಸೊ ಎಂಡ್ ಮಾಡ್ತಿರೋದು ಇದೇ ಸ್ಪಾಟಿಂದಾನೆ. ಲಾಸ್ಟಲ್ಲಿ ತೊಗೊಂಡಿದ್ದು ಅವನು ಸನ್ನಲ್ಲಿ. ಹೆಂಗಿತ್ತಪ್ಪ ನೀನು ಬರ್ತಡೇ ಸರ್ಪ್ರೈಸ್? ಥ್ಯಾಂಕ್ಸ್ ಏನಕ್ಕೆ. ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಖುಷಿಯಾಗಿ ಲೈಫಲ್ಲಿ. ನಂದೇನಿಲ್ಲ ಗುರು. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಇಲ್ಲ ನಿಮ್ಮ ಬ್ರದರ್ದು. ಇಲ್ಲ ಸಚಿನ್ ಅಷ್ಟೇ. ಇಲ್ಲ ಅವನ ಎಲ್ಲ ಅವನದು ಐಡಿಯಾ. ನಾನು ಬಂದಿರೋದಷ್ಟೇ ಇಲ್ಲಿ ಸಪೋರ್ಟಿಗೆ, ಮೊರಲ್ ಸಪೋರ್ಟ್ ಮಗ. ಖುಷಿ ಆಯ್ತು. ಆಮೇಲೆ ಯೂಸ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಯ್ತಾ? ಇಲ್ಲ, 10,000 ಸುಮ್ಮನೆ ವೇಸ್ಟ್ ಆಯ್ತು ಅಂತ ಅನ್ಕೊಂಡೆ. ನಿಜ ಮನ್ಸಲ್ಲಿರೋ ಮಾತಾಡಲ್ಲ ಈ ಸುಮ್ಮನೆ ಡೌ ಮಾಡಬೇಡ. 10,000 ಬೇಕಿದ್ರೆ ನೀನು ಡಾಕ್ಟರ್ ಆದ್ಮೇಲೆ ದುಡಿಬೋದು, ನಾನು ಡಾಕ್ಟರ್ ಆದ್ಮೇಲೆ ದುಡಿಬೋದು. ಈ ಟೈಮ್ ಮತ್ತೆ ಸಿಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. 15 ನಿಮಿಷದಲ್ಲಿ ತಗೊಳಕ್ಕಾಗಿಲ್ಲ, ಆಮೇಲೆ 5 ನಿಮಿಷ ಕೊಟ್ಟು ಖುಷಿ ಆಯ್ತು. ಆದರೆ ನೀವು ತುಳಿಸಿದ್ಯಾ, ನನಗೆ ಬೇಜಾರಾಗ್ತಿದೆ ಇಲ್ಲಿ. ಥ್ಯಾಂಕ್ಸ್ ಅನ್ಸಾಗೆ. ಇರಲಿ, ಥ್ಯಾಂಕ್ಸ್ ಎಲ್ಲ ಬೇಡ, ಚೆನ್ನಾಗಿರೋಣ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ. ಇವನ್ ಬರ್ತಡೇ ಒಂದು ಸ್ವಲ್ಪ ಡಾಮ್ ಡೂಮಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ ಟಾಟಾ ಬಾಯ್, ಸಿ ಯು ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಗೈಸ್. ಈಗ ಫುಲ್ಲು ಓಡಿ ಸುಸ್ತಾಗ್ಬಿಟ್ಟಿದ್ದಾನೆ ನರೇಶು. ಫುಲ್ ಬಾಯೆಲ್ಲ ಒಂಥರ ಆಗ್ತಿದೆ ನನಗೆ, ಏನು ಮಾಡೋದೋ ಗೊತ್ತಾಗ್ತಿಲ್ಲ ಅಂತ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ರೋಸ್ಟಿಕ್ಸ್ಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್, ಮೇಂಟೈನ್ ಎಲ್ಲ ಮಸ್ತ್ ಮಾಡ್ತಾರೆ ಇವರು. ಅದೇ ಒಂದು ಚೆನ್ನಾಗಿರುತ್ತೆ. ಇಲ್ಲೇನೋ ಎಗ್ ರೈಸ್ ಏನೋ ಮಾಡ್ತಿದ್ದಾರೆ ಗೈಸ್. ಎಗ್ ರೈಸು ಪಾಸ್ತಾ, ಸಾರಿ ಎಗ್ ರೈಸ್ ಅಲ್ಲ ಪಾಸ್ತಾ.
ಎಲ್ಲರೂ ನಮ್ಮನ್ನೆಲ್ಲ ಒಂಥರ ಕ್ರೇಜಿ ನೋಡ್ತಿದ್ದಾರೆ, ಯಾಕಂದರೆ ನಾವು ಮೂವರು ಫುಲ್ಲು ಫಾರ್ಮಲಾಗಿ ಬೇರೆ ರೆಡಿ ಆಗಿಬಿಟ್ಟಿದ್ದೀವಿ. ಸುಮ್ಮನೆ ಫಾರ್ಮಲಾಗಿ ರೆಡಿ ಆಗಿರೋದು, ಜಸ್ಟ್ ಫಾರ್ ಒಂದು ಶಾರ್ಟ್ ಮೆಮೊರಿ ಅಂತ ಅಂದ್ಬಿಟ್ಟು. ಬನ್ನಿ ಆನ್ ರೋಸ್ಟಿಕ್ಸ್ ಹತ್ರ ಇದ್ದೀವಿ. ರೋಸ್ಟಿಕ್ಸಲ್ಲಿ ಐಸ್ ಕ್ರೀಮ್ ಇಲ್ಲ, ಸೊ ಇವಾಗ ನಾವು ಪ್ಲ್ಯಾನ್ ಚೇಂಜ್ ಮಾಡಿ ಒಂದೊಂದು ಬರ್ಗರ್ ಆರ್ಡ್ರ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆಲ್ಲರಿಗೂ ಓಕೆನಾ? ಟೋಟಲ್ ನನಗೊಂದು ಸಾಕು. ಇರಲಿ ತಗೊಳ್ಳೋ, ಪರವಾಗಿಲ್ಲ. ನಿನ್ನ ಬರ್ತಡೇ ಪಾರ್ಟಿ ಕೊಡ್ಸೋ ಬೇಕಿದ್ರೆ ನಾವೇನು ಬೇಕೋ ಅದು ಆರ್ಡ್ರ್ ಮಾಡ್ಬೋದು. ಗೈಸ್ ಹಂಗೆ ಹೇಳಿದ ತಕ್ಷಣ ಮಕ್ಕ ಆ ಕಡೆ ತಿರುಗಿಸ್ಕೊತಿದ್ದಾರೆ ನೋಡಿ. 207 ಆಯಿತು. ಈಗ ಪೇ ಮಾಡಿ ತಿನ್ನೋಣ ಬನ್ನಿ. ಐಸ್ ಕ್ರೀಮ್ ಇದ್ದರೆ ಚೆನ್ನಾಗಿರೋದಲ್ಲ. ಬರ್ಗರ್ ಎಲ್ಲ ತಿಂದು ಈಗ ಮನೆಗೆ ರಿಟರ್ನ್ ಹೋಗ್ತಿದ್ದೀವಿ. ಇವನಿಗೆ ಯಾಕೆ ಈ ಥರ ಟಾಸ್ಕ್ ಕೊಟ್ಟೆ ಅಂತಂದರೆ, ನಾನು ಅವನು ಫಸ್ಟ್ ಇಯರಿಂದ ಒಟ್ಟಿಗೆ ಇದ್ವಿ. ಸೊ ನಂದು ಅವನದು ಮಧ್ಯ ಒಂದು 2 ಸತಿ ಜಗಳ ಆಗಿರ್ಬೋದು, 1 ಸತಿ ಮಾತು ಬಿಟ್ಟಿದ್ದೀವಿ. ಅದು 1 ವೀಕ್ ಒಳಗಡೆ. ಅದೊಂಥರ ಬಾಂಡಿಂಗು ಬೇರೆ ಥರ. ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ. ನನ್ನ ಒಂದಿನೂ ಅಡುಗೆ ಮಾಡು ಅಂತ ಹೇಳಿಲ್ಲ ಅವನು. ನಾನು ಯಾವತ್ತೂ ಅವನ ಹತ್ರ ಏನೂ ಜೋರಾಗಿ ಆ ಥರ ಎಲ್ಲ ಮಾತಾಡಿಲ್ಲ. ಮಾತಾಡೋದಕ್ಕೂ ಮನಸ್ಸು ಬರಲ್ಲ, ಮಾತಾಡಬೇಕು ಅಂತಲೂ ಅನಿಸೋದಿಲ್ಲ. ಅಡುಗೆ ಮಾಡೋದು ಅವನೇ ಅಲ್ವಾ. ಒಂದಿನೂ ನನ್ನ ಉಪವಾಸ ಇಡಿಸಿಲ್ಲ. ನನಗೆ ಲೈಟಾಗಿ ಅಳು ಬರ್ತಿದೆ. ಒಂದಿನೂ ಅವನು ಉಪವಾಸ ಇಡಿಸಿಲ್ಲ. ಯಾಕೆ ಅಂತಂದರೆ ಒಂಥರ ಅಂಡರ್ಸ್ಟ್ಯಾಂಡಿಂಗೇ ಆ ಥರ ಇತ್ತು. ಹೆಂಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಸಖತ್ ಕೇರ್ ಮಾಡ್ತಾನೆ. ನಾನು ಅವನ್ನ ಅದೇ ಥರ ಮಾಡ್ತಿದ್ದೀನಿ. ನಾನು 4th ಇಯರಲ್ಲಿ ಇರಬೇಕಾದ್ರೇ ಅವ್ನು ನನಗೆ 15,000ದು ಲಿನಿಂಗ್ ರ್ಯಾಕೆಟ್ ಒಂದು ಗಿಫ್ಟ್ ಮಾಡಿದ್ದ. ಸೊ ಅವನಿಗೆ ನಾನೇನಾದರೂ ರಿಟರ್ನ್ಸ್ ಕೊಡಬೇಕು ಅಂತಂದ್ಬಿಟ್ಟು ಈ ಸತಿ ಅವ್ನ ಬರ್ತಡೇ ಪ್ಲ್ಯಾನ್ ಈ ಥರ ಮಾಡಿದೆ. ಯಾಕಂದರೆ ಒಂದು ಸತಿನೂ ಅವ್ನ ಬರ್ತಡೇ ನಾವು ಸೆಲೆಬ್ರೇಟೇ ಮಾಡಿಲ್ಲ. ಫಸ್ಟ್ ಇಯರ್ ಅಷ್ಟೇ ಮಾಡಿದ್ವಿ ನಾವು. ಫಸ್ಟ್ ಇಯರ್ ಯಾಕಂದರೆ ನಾನು, ನಿತೀಶು, ನರೇಶು ಹಾಲಿಡೇಸಲ್ಲಿ ಹೋಗಿರಲಿಲ್ಲ, ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೆಲ್ಲ ವರ್ಷವೂ ಮಿಸ್ ಆಗಿದೆ. ಫೈನಲ್ ಇಯರ್ ಬೇರೆ. ದುಡ್ಡೇನು ಗೈಸ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಬಾಂಡಿಂಗ್ ಅನ್ನೋದು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಲೈಫಲ್ಲಿ ಏನು ಬೇಕಿದ್ರೂ ಗೆಲ್ಬೋದು ಅಷ್ಟೇ. ಇರೋದೊಂದು ಜೀವನ, ಎಲ್ಲರ ಹತ್ರನೂ ಖುಷಿಯಾಗೆ ಚೆನ್ನಾಗಿರಿ, ಇಷ್ಟೇ ಹೇಳೋದು. ಅದೇನೋ ಅಂತಾರಲ್ಲ, ಸಾಧ್ಯವಾದರೆ ಪ್ರೀತಿಸೋಣ ಡ್ಯೂಡ್, ಕಳ್ಕೊಳೋದ್ರಲ್ಲಿ ಏನಿದೆ ಅಂತ. ಸೇಮ್ ಅದೇ ಥರ ನಮಗೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ಬೋದು. ಬನ್ನಿ ಈಗ ಸೀದಾ ಮನೆಗೆ ಹೋಗೋಣ. ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ. ಬನ್ನಿ ಹೋಗೋಣ ಗೈಸ್. ಹಾಂ ಹೋಗೋಣ ಮಗ, ಬನ್ನಿ ಹೋಗೋಣ. ಚಪಾತಿ ಇಟ್ಟು ಚಪಾತಿ ಇಟ್ಟು ನೋಡಿ ಗೈಸ್, ಚಪಾತಿ ಇಟ್ಟು ನಿತೀಶು ಚಪಾತಿ ಹಿಟ್ಟು ತಂದಿದ್ದಾನೆ. ನಾಳೆ ಕ್ಲಾಸಲ್ಲಿ ಇವನ್ ಬರ್ತಡೇಗೆ ಚಪಾತಿ ಹಿಟ್ಟು ಕೊಡೋದಕ್ಕೆ ಅವ್ನು ಫುಲ್ ಖುಷಿ ಆಗ್ಬಿಡ್ತಿದ್ದಾನೆ. ಈ ಕಡೆ ನನ್ನ ಕಡೆ ತಿರ್ಗೋ. ಆ ಕಡೆ ಕರ್ಕೊಂಡು ಹೋಗ. ಹಾಂ ಈ ಕಡೆ ಕರ್ಕೊಂಡು ಹೋಗ. ಅಲ್ಲಿ ಏಯ್ ಹೋಗ, ಇರೋ ನೀನು. ಕರಿಯಪ್ಪ ಅವನು. ಹಾಂ ಬಾರಪ್ಪ ರಾಜು. ಬಾರಲ್ಲಿ ಏನೋ ಗೋಲ್ಡಾ? ಹಾ, ಇವೆರಡರಲ್ಲಿ ಒಂದು ಮುಟ್ಟು. ಯಾವ್ದು ಮುಟ್ತೀಯೋ ಅದು ನಿಂಗೆ. ಅದು ನಿಂದೆ ಅಂತ ಗೊತ್ತು, ಶರ್ಟ್ ಕೊಡ್ತೀನಿ ಆಮೇಲೆ. ಅಲ್ಲ, ಇದ್ರಲ್ಲಿ ಯಾವ್ದು ಮುಟ್ತೀಯೋ ಅದ್ ನಿಂಗೆ, ಯಾವ್ದು ಮುಟ್ಟೋದು ಅದನ್ನ ನೀನ್ ನೋಡಂಗೂ ಇಲ್ಲ. ಅಷ್ಟೇ, ಮುಗೀತು. ಮುಗೀತು, ಅದು ಔಟ್ ಆಫ್ ಯಾವ್ದು ಇಷ್ಟ ಅನ್ಕೊಳ್ಳಿ. ಇಲ್ಲ. ದೊಡ್ಡದೈತೆ. ನಂಗೆ ಗೊತ್ತಿದೆ. ಓ, ಯೋಚನೆ ಮಾಡು, ಮತ್ತೆ ಇದಿಲ್ಲ, ವಾಪಸ್ ಇಲ್ಲ. ಇಲ್ಲ, ಇದೇನಾ ಪಕ್ಕನಾ? ಡಿಸಿಷನ್ ಫೈನಲ್. ಕರೆಕ್ಟ್ ಆಯ್ತಾ? ಏನಕ್ಕೆ ಇಷ್ಟೆಲ್ಲ ಮಾಡ್ತೀರಾ? ಸುಮ್ಮನೆ ಯಾರಿಗೋಸ್ಕರ ಇರಲ್ಲ. ಕೂತ್ಗಳಲ್ಲಿ ಹೆಂಗೈತ್ ಮಗ? ಒಳಗೆ ಒಂದು ಪಾಕೆಟ್ ಇದೆ, ಆ ಪಾಕೆಟ್ ಅಲ್ಲಿ ಗೋಲ್ಡ್ ರಿಂಗ್ ಇಟ್ಟಿದ್ದೀನಿ ನೋಡು. ಪಾಕೆಟೇ ಇಲ್ಲ. ಅಣ್ಣ ಇನ್ನು
ಏನೋ ಬೇಕಣ. ಅದಕ್ಕೆ ಇಲ್ಲ ಗೋಲ್ಡ್ ರಿಂಗು ಇಲ್ಲ ಅಷ್ಟೇ. ಐಸ್ ಫೈನಲಿ ಮನೆಗೆ ಬಂದ್ವಿ. ಇಲ್ಲಿ ನಿತೀಶ್ ಜಾಕೆಟ್ ಪ್ರೆಸೆಂಟ್ ಮಾಡ್ದ, ಸರ್ಪ್ರೈಸ್ ಅವನಿಗೂ ಅದು. ಇದೆಲ್ಲ ಮೊದಲೇ ಪ್ಲ್ಯಾನ್ ಇತ್ತು. ಇಲ್ಲಿಗೆ ಲಾಗ್ ಎಂಡ್ ಮಾಡೋಣ.